ಒಂದು ನಂಬಿಕೆಯ ಹೆಜ್ಜೆ. ಪ್ರವೀಣ್ ಕುಮಾರ್, ಪದ್ಮಶ್ರೀ 2026. 15 ಮೀಟರ್ ದೂರದಲ್ಲಿ 4 ಮೀಟರ್ ಕ್ರಾಸ್ ಬಾರ್ 2 ಕಂಬಗಳ ಮೇಲೆ ಇಡಲಾಗುತ್ತೆ. ವರ್ಷಗಳ ಕಠಿಣ ಪರಿಶ್ರಮ, ಕೇವಲ 1 ನಿಮಿಷ ಮತ್ತು ಕೇವಲ 1 ಅವಕಾಶ. ಮತ್ತು ಇಡೀ ಜಗತ್ತು ನೋಡುತ್ತಿರುವಾಗ ಅದು ಅಷ್ಟು ಸುಲಭವಲ್ಲ. ಪ್ರವೀಣ್ ಕುಮಾರ್ 2003ರಲ್ಲಿ ಉತ್ತರ ಪ್ರದೇಶದ ಗೌತಮ್ ಬುದ್ಧ ನಗರದಲ್ಲಿ ಜನಿಸಿದರು. ತನ್ನ ಶಾಲಾ ದಿನಗಳಲ್ಲಿ ಪ್ರವೀಣ್ ಅವರು ತನಗೆದುರಾದ ಪ್ರತಿ ಸವಾಲನ್ನು ಎದುರಿಸಿ ವಾಲಿಬಾಲ್ನಿಂದ ಹೈ ಜಂಪ್ಗೆ ಬದಲಾಯಿಸಲು ನಿರ್ಧರಿಸಿದರು. ಅವರಿಗೆ ಹೈ ಜಂಪ್ನ ಅವಕಾಶ ನೀಡಲು ತರಬೇತುದಾರರಿಗೆ ಇಷ್ಟವಿರಲಿಲ್ಲ. ಪ್ರವೀಣ್ ಗಾಯಗೊಂಡರೆ ಎಂಬ ಭಯ ಇತ್ತು. ಪ್ರವೀಣ್ ಅವರನ್ನು 8 ದಿನಗಳ ಕಾಲ ಮನವೊಲಿಸಿದರು. ಶಿಕ್ಷಕರು ಒಪ್ಪಿದರು. ಪ್ರವೀಣ್ ಅವರ ಹೆಸರು 8 ಗಂಟೆಗೆ 10 ಗಂಟೆಯ ಕಾರ್ಯಕ್ರಮಕ್ಕಾಗಿ ನಮೂದಿಸಲಾಯಿತು. ಎಲ್ರಿಗೂ ಅನಿಸ್ತು ನನ್ನ ಕಾಲಲ್ಲಿ ಪ್ರಾಬ್ಲಮ್ ಇದೆ ಅಂತ. 2-3 ಅಡಿಗಿಂತ ಹೆಚ್ಚು ಎತ್ತರಕ್ಕೆ ಹಾರಲಾಗೋಲ್ಲ ಅಂತ. ಪ್ರವೀಣ್ ಚಿನ್ನ ಗೆಲ್ಲುವಷ್ಟು ಎತ್ತರಕ್ಕೆ ಹಾರಿದರು, ಅದು ಸಮರ್ಥರ ವಿಭಾಗದಲ್ಲಿ. ಒಮ್ಮೆ ಮಾರುಕಟ್ಟೆಯಲ್ಲಿ ನಮ್ಮನ್ನು ಒಬ್ಬ ಋಷಿ ಭೇಟಿಯಾದ್ರು. ಅವರು ಪ್ರವೀಣ್ನ ತಾಮ್ರದ ಪಾದವನ್ನು ನೋಡಿ ಹೇಳಿದ್ರು, ಇವನು ಭಾರತಕ್ಕೆ ಕೀರ್ತಿ ತರ್ತಾನೆ ಅಂತ. ನಾನು ಅವನಿಗೆ ಜನ್ಮ ನೀಡಿದೆ, ಆದ್ರೆ ಅವನು ರಾಷ್ಟ್ರದ ಮಗ, ಭಾರತಕ್ಕೆ ಕೀರ್ತಿ ತರಲು ಜನಿಸಿದವನು. ಪ್ರವೀಣ್ ಅವರ ಪ್ರತಿಭೆಗೆ ಅವರ ತರಬೇತುದಾರ ಡಾಕ್ಟರ್ ಸತ್ಯಪಾಲ್ ಸಿಂಗ್ ಅವರ ಮಾರ್ಗದರ್ಶನದಲ್ಲಿ ಉತ್ತಮ ನಿರ್ದೇಶನ ಮತ್ತು ವೇಗ ಸಿಕ್ಕಿತು. ಹೈ ಜಂಪ್ನಲ್ಲಿ ಯಶಸ್ವಿಯಾಗಲು ಒಬ್ಬರಿಗೆ ಉತ್ತಮ ಎತ್ತರ ಮತ್ತು ಕಾಲಿನ ಬಲ ಬೇಕು. ಪ್ರವೀಣ್ಗೆ 2 ಕೊರತೆ ಇತ್ತು. ಪ್ರವೀಣ್ಣನ್ನು ಮೊದಲ ಬಾರಿಗೆ ಭೇಟಿಯಾದಾಗ ಸಲೀಸಾಗಿ 1.80 ಮೀಟರ್ ದೂರ ದಾಟಿದನು. ತನ್ನ ಹಳೆ ದಾಖಲೆಗಳನ್ನು ಮುರಿದು ಹೊಸ ದಾಖಲೆ ಸೃಷ್ಟಿಸಬಲ್ಲ ಅಂತ ಅರಿವಾಯಿತು. ಈಗ ಗುರಿಯಾಗಿತ್ತು ಭಾರತಕ್ಕಾಗಿ ಚಿನ್ನ ಗೆಲ್ಲುವುದು. ಆದರೆ 2019 ಪ್ರವೀಣ್ಗೆ ಸವಾಲುಗಳ ವರ್ಷವಾಗಿತ್ತು. ಗಾಯಗಳು ನಿರಂತರವಾಗಿ ಕಾಡುತ್ತಿದ್ದವು. ಆದರೆ ವಿಭಾಗದ ಹಠಾತ್ ಬದಲಾವಣೆಯು ಅವರನ್ನು ಅನುಮಾನಕ್ಕೆ ದೂಡಿತು. ಪ್ರವೀಣ್ ಬಿಟ್ಟುಕೊಡಲಿಲ್ಲ ಮತ್ತು 1 ವರ್ಷ ಶ್ರಮಿಸಿದರು. ನನ್ನ ಮನಸ್ಸಲ್ಲಿ ಒಂದೇ ಒಂದು ವಿಷಯವಿತ್ತು, ಚಿನ್ನ ಗೆಲ್ಲುವ ದೇಶದ ರಾಷ್ಟ್ರಗೀತೆ ಮಾತ್ರ ಅವರು ನುಡಿಸ್ತಾರೆ. ಪ್ರವೀಣ್ ಗಮನಾರ್ಹ ಪ್ರದರ್ಶನ ನೀಡಿ 4 ಸ್ಪರ್ಧೆಗಳಲ್ಲಿ ಗೆದ್ದರು. ಪ್ಯಾರಿಸ್ ಪ್ಯಾರಾಲಿಂಪಿಕ್ಸ್ನಲ್ಲಿ ಹೊಸ ದಾಖಲೆ ನಿರ್ಮಿಸಿ ಚಿನ್ನ ಗೆದ್ದರು. ಈಗ ಹೊಸಬರಿಗೆ ಕಿವಿ ಮಾತೆಂದ್ರೆ ಸದೃಢತೆ ಮತ್ತು ದೃಢ ನಿರ್ಧಾರದಿಂದ ಎಲ್ಲವೂ ಸಾಧ್ಯ. ಮೆಡಲ್ಗಾಗಿ ಆಡುವುದಿಲ್ಲ, ಭಾರತಕ್ಕೆ ಆಡುವುದು ಇಷ್ಟ, ಅದಕ್ಕೆ ಆಡ್ತೇನೆ. ಪ್ರವೀಣ್ ಕುಮಾರ್, ಪದ್ಮಶ್ರೀ 2026. ಕೋಟಿ ಕೋಟಿ ನಮಸ್ಕಾರ.